ಪ್ರತಿ ವರ್ಷ 44 ಲಕ್ಷಕ್ಕಿಂತ ಹೆಚ್ಚು ಜನ ವಲಸೆ ಬರ್ತಾರೆ. ಅದರಲ್ಲಿ 56% ಅಂದ್ರೆ 25 ಲಕ್ಷ ಜನ ಬೇರೆ ಬೇರೆ ರಾಜ್ಯದಿಂದ ಬರ್ತಾರೆ. ಕರ್ನಾಟಕದಲ್ಲಿ 61.13 ಮಿಲಿಯನ್ ಜನ ಇದ್ರೆ ಅದರ 22% ಅಂದ್ರೆ 14 ಮಿಲಿಯನ್ ಜನ ಬರೀ ಬೆಂಗಳೂರಲ್ಲೇ ಇದ್ದಾರೆ. ಇದೆಲ್ಲದಕ್ಕೂ ಕಾರಣ ಎಕನಾಮಿಕ್ ಆಪರ್ಚುನಿಟೀಸ್ ಅಂಡ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಆದ್ರೆ ಇದೆಲ್ಲ ಎಲ್ಲಿ ತನಕ? ಲ್ಯಾಂಡ್ ಮಾಫಿಯಾ, ವಾಟರ್ ಕ್ರೈಸಿಸ್, ಟ್ರಾಫಿಕ್, ಪೊಲ್ಯೂಷನ್, ಫ್ಲಡ್ಸ್, ಇದೆಲ್ಲದಕ್ಕೂ ಸೊಲ್ಯೂಷನ್ ಇಲ್ವಾ? ಒಂದ್ ಕಡೆ ಭಾರತದ ಸಿಲಿಕಾನ್ ವ್ಯಾಲಿ ಅಂತ ಕರ್ಸ್ಕೊತಿರೋ ಬೆಂಗಳೂರು ಮ್ಯಾನ್ ಮೇಡ್ ಅರ್ಬನ್ ಡಿಸಾಸ್ಟರ್ ಆಗ್ತಾ ಇದೆಯಾ? ಸರ್ಕಾರ ಎಷ್ಟೇ ಚೇಂಜ್ ಆಗ್ಲಿ, ಯಾವುದೇ ಬರ್ಲಿ, ನಾನು ಈ ವಿಡಿಯೋದಲ್ಲಿ ಮೆನ್ಷನ್ ಮಾಡೋ ಪ್ರಾಬ್ಲಮ್ಸ್ ಯಾವತ್ತಿಗೂ ಸರಿ ಹೋಗೋದಿಲ್ಲ. ಈ ವಿಡಿಯೋ ಬ್ಯಾಂಗ್ಳೂರಿಯನ್ಸ್ ಗೆ ಸ್ವಲ್ಪ ಬೇಜಾರಾಗಬಹುದು, ಆದ್ರೆ ಇವಾಗ್ಲೇ ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಮುಂದೆ ಇನ್ನೂ ವರ್ಸ್ಟ್ ಸಿಚುವೇಶನ್ ಗಳನ್ನ ಫೇಸ್ ಮಾಡಬೇಕಾಗಿ ಬರುತ್ತೆ. ಬೆಂಗಳೂರು ಒಂದು ಅನ್ಪ್ಲಾನ್ಡ್ ಸಿಟಿ. ಬೆಂಗಳೂರು ಹೇಗೆ ಬ್ರಿಟಿಷ್ ಕಂಟೋನ್ಮೆಂಟ್ ಇಂದ ಭಾರತದ ಸಿಲಿಕಾನ್ ವ್ಯಾಲಿ ಆಯ್ತು ಅಂಡ್ ಈಗ ಮಾನವ ನಿರ್ಮಿತ ಕಾಂಕ್ರೀಟ್ ಕಾಡಾಗ್ತಾ ಹೋಗ್ತಿದೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾಡಪ್ರಭು ಹಿರಿಯ ಕೆಂಪೇಗೌಡರು ಬೆಂಗಳೂರನ್ನ ಕಟ್ತಾರೆ. ಈ ಮ್ಯಾಪ್ ಇವತ್ತಿನ ಬೆಂಗಳೂರುದು. ಇದರಲ್ಲಿ ರೆಡ್ ಕಲರ್ ಏರಿಯಾ ಏನ್ ಕಾಣ್ತಿದೆ ಮಿಡಲ್ ಅಲ್ಲಿ, ಇದೇ ಹಿರಿಯ ಕೆಂಪೇಗೌಡರು ನಿರ್ಮಿಸಿದ ಆಕ್ಚುಯಲ್ ಬೆಂಗಳೂರು, ಈಗಿನ ಮಡಿವಾಳ. ಬ್ರಿಟಿಷ್ ರೂಲ್ ಅಲ್ಲಿ ಇರಬೇಕಾದ್ರೆ ಈ ಜಾಗನ ಬ್ರಿಟಿಷ್ ಆರ್ಮ್ ಫೋರ್ಸ್ ಉಳ್ಕೊಳ್ಳೋದಕ್ಕೆ ಬಳಸ್ಕೊಳ್ತಾ ಇದ್ರು ಅಂಡ್ ಇದರಿಂದನೇ ಬೇರೆ ನಗರಗಳಿಂದ ಜನರು ಇಲ್ಲಿಗೆ ಬರಕ್ ಶುರು ಆಗ್ತಾರೆ ಅಂಡ್ ಬೆಂಗಳೂರು ದೊಡ್ಡದಾಗ್ತಾ ಹೋಗುತ್ತೆ. ಇಂಡಿಪೆಂಡೆನ್ಸ್ ಆದ್ಮೇಲೆ ದೊಡ್ಡ ದೊಡ್ಡ ಕಂಪನಿಗಳು, ಇನ್ಸ್ಟಿಟ್ಯೂಟ್ಸ್ ಗಳು ಬೆಂಗಳೂರಿಗೆ ಬರ್ತವೆ. ಲೈಕ್ IISc, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಮೈಸೂರಿನ ರಾಜ ಕೃಷ್ಣರಾಜ ಒಡೆಯರ್ ಅವರು 371 ಎಕರ್ಸ್ ಆಫ್ ಲ್ಯಾಂಡ್ ಮತ್ತೆ ಹಣ ಸಹಾಯ ಮಾಡಿ ಈ ಕಾಲೇಜ್ ಕಟ್ಟೋದಕ್ಕೆ ಸಪೋರ್ಟ್ ಮಾಡ್ತಾರೆ. ಇಂತಹ ಕಾಲೇಜ್ಗಳು ಮತ್ತೆ ಕಂಪನಿಗಳಿಂದ ಕೋಟ್ಯಾಂತರ ಜನಕ್ಕೆ ಬೆಂಗಳೂರು ಆಶ್ರಯ ಆಗುತ್ತೆ. ಇವತ್ತಿಗೂ IISc ಭಾರತದ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಗೆ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ ಆಗಿದೆ ಅಂಡ್ ಇದೇ ಇನ್ಸ್ಟಿಟ್ಯೂಟ್ ಬೆಂಗಳೂರಿನ ಡೆವಲಪ್ಮೆಂಟ್ ಗೆ ಮೇಜರ್ ರೀಸನ್ ಆಗಿ ಕಾಣಿಸ್ಕೊಳ್ಳುತ್ತೆ. ಬಿಕಾಸ್ ಈ ಇನ್ಸ್ಟಿಟ್ಯೂಟ್ ಅಲ್ಲಿ ಓದಿರೋರು ದೊಡ್ಡ ದೊಡ್ಡ ಸೈಂಟಿಸ್ಟ್ ಗಳಾಗಿದ್ದಾರೆ. ಈವನ್ ಫಾರ್ಮರ್ ಚೇರ್ಪರ್ಸನ್ ಆಫ್ ದ ಇನ್ಫೋಸಿಸ್ ಸುಧಾ ಮೂರ್ತಿ ಅವರು ಕೂಡ ಇದೇ IISc ನ ಗ್ರಾಜುಯೇಟ್. ಇದೆಲ್ಲ ಕಾರಣಗಳಿಂದ ಬೆಂಗಳೂರಲ್ಲಿ ತುಂಬಾ ವೆಲ್ ಟ್ರೈನ್ಡ್ ಇಂಜಿನಿಯರ್ಸ್ ಪ್ರೊಡ್ಯೂಸ್ ಆಗ್ತಾರೆ. 2009 to 2024 ಮಧ್ಯ ಜಾಸ್ತಿ ಯೂನಿಕಾರ್ನ್ ಕಂಪನಿಗಳು ಆಗಿರೋದು ಇದೇ ಬೆಂಗಳೂರಲ್ಲಿ. ಈ ಗ್ರೋಯಿಂಗ್ ಟೆಕ್ ಇಂಡಸ್ಟ್ರೀಸ್ ಬೆಂಗಳೂರಲ್ಲಿ ಡ್ರಾಸ್ಟಿಕ್ ಚೇಂಜಸ್ ನ ಕ್ರಿಯೇಟ್ ಮಾಡುತ್ತೆ. ಲೈಕ್ ದ ಫಸ್ಟ್ ರೇಂಜ್ ಏನಪ್ಪಾ ಅಂತಂದ್ರೆ ಡ್ರಾಸ್ಟಿಕ್ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್. ಅಕಾರ್ಡಿಂಗ್ ಟು ರೀಸೆಂಟ್ ಟ್ರಾಫಿಕ್ ಇಂಡೆಕ್ಸ್, ಬೆಂಗಳೂರು 6th ಮೋಸ್ಟ್ ಕಂಜೆಸ್ಟೆಡ್ ಸಿಟಿ ಇನ್ ದ ವರ್ಲ್ಡ್ ಪಾಪ್ಯುಲೇಷನ್ ರಿವ್ಯೂ ರಿಪೋರ್ಟ್ ನ ಪ್ರಕಾರ ಬೆಂಗಳೂರಿನ ಪಾಪ್ಯುಲೇಷನ್ 2.9% ಆನ್ಯುವಲಿ ಇನ್ಕ್ರೀಸ್ ಆಗ್ತಾ ಇದೆ. ಇದೇ ಗ್ರೋತ್ ರೇಟ್ ಅಲ್ಲಿ ಹೋಗ್ತಾ ಇದ್ರೆ 2035 ಅಷ್ಟರಲ್ಲಿ 18 ಮಿಲಿಯನ್ ತನಕ ಪಾಪ್ಯುಲೇಷನ್ ರೀಚ್ ಆಗುತ್ತೆ. ಈ ಬೆಂಗಳೂರು ಆಗಿರೋದು ಹಂಗೇನೆ. ಬೆಂಗಳೂರು ವಾಸ್ ಡಿಸೈನ್ ಫಾರ್ ಒಂದು 30 ಲಕ್ಷ ಜನ, 1.5 ಕೋಟಿ ಜನ ಒಂದು ಎಲ್ಲಿ ಇರಿಸ್ಕೊಳ್ಳೋಕ್ಕಾಗುತ್ತೆ? ಈ ಮ್ಯಾಸಿವ್ ಪಾಪ್ಯುಲೇಷನ್ ಇಂದ ಟ್ರಾಫಿಕ್ ಅಂಡ್ ವಾಟರ್ ಕ್ರೈಸಿಸ್ ಕೂಡ ತುಂಬಾ ಇನ್ಕ್ರೀಸ್ ಆಗುತ್ತೆ ಅಂಡ್ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಪ್ರಾಪರ್ ಪ್ಲಾನಿಂಗ್ ಅಂಡ್ ಸ್ಟೆಪ್ಸ್ ಅನ್ನ ಯಾವ ಗವರ್ಮೆಂಟ್ ಸರಿಯಾಗಿ ತಗೊಳ್ಳಿಲ್ಲ. ಇನ್ಫ್ಯಾಕ್ಟ್ ಇಲ್ಲಿಗಲ್ ಲ್ಯಾಂಡ್ ಮಾಫಿಯಾ ಅಂಡ್ ಡೆವಲಪ್ಮೆಂಟ್ ಹೆಸರಲ್ಲಿ ಉಳಿದಿರೋ ಕೆರೆ ಕಟ್ಟೆಗಳನ್ನ ಮುಚ್ಚಿ ರೋಡ್ ಅಂಡ್ ಬಿಲ್ಡಿಂಗ್ಸ್ ಗಳನ್ನ ಕಟ್ಟಿದ್ದಾರೆ. ಒಂದ್ ಕಾಲದ ಗಾರ್ಡನ್ ಸಿಟಿ ಕಾಂಕ್ರೀಟ್ ಸಿಟಿ ಆಗೋ ತರ ಮಾಡ್ಬಿಟ್ಟಿದ್ದಾರೆ. ಬೆಂಗಳೂರು ಸಿ ಲೆವೆಲ್ ಇಂದ 920 ಮೀಟರ್ ಮೇಲೆ ಇರೋ ಸಿಟಿ. ಅಂದ್ರೆ ಇದು ಒಂದು ಗುಡ್ಡ ಪ್ರದೇಶ, ಹಾಗಾಗಿ ಇಲ್ಲಿ ಯಾವುದೇ ನದಿಗಳು ಇಲ್ಲ. ಇದೇ ಕಾರಣದಿಂದ ಮುಂಚೆಯಿಂದನೂ ಅಗ್ರಿಕಲ್ಚರ್ ಮತ್ತೆ ಇತರ ಕೆಲಸಕ್ಕೆ ಲೇಕ್ಸ್ ಗಳ ಮೇಲೆ ಡಿಪೆಂಡ್ ಆಗಿದ್ರು. ಬೆಂಗಳೂರಿನ ಓಲ್ಡೆಸ್ಟ್ ಲೇಕ್ ಹೆಬ್ಬಾಳ್ ಲೇಕ್, ಇದು ಹಿರಿಯ ಕೆಂಪೇಗೌಡರು 1537ರಲ್ಲಿ ಕಟ್ಸಿರ್ತಾರೆ. ಅಷ್ಟೇ ಅಲ್ಲದೆ ಕಾಲುವೆ, ಬಾವಿ ಅಂಡ್ ಕ್ಯಾಸ್ಕೇಡಿಂಗ್ ಲೇಕ್ಸ್ ಗಳಿಂದ ಬೆಂಗಳೂರಿಗೆ ನೀರಿನ ಕೊರತೆ ಬರ್ದೇ ಇರೋ ಹಾಗೆ ನೋಡ್ಕೊಂಡಿದ್ರು. ಇಂತ ಒಂದು ದೂರದೃಷ್ಟಿನ ಇಟ್ಕೊಂಡು ಬೆಂಗಳೂರಿನ ಹಿರಿಯ ಕೆಂಪೇಗೌಡರು ಕಟ್ಟಿದ್ರು. ಕ್ಯಾಸ್ಕೇಡಿಂಗ್ ಲೇಕ್ ಸಿಸ್ಟಮ್ ಯಾವ ತರ ವರ್ಕ್ ಮಾಡುತ್ತೆ ಅಂದ್ರೆ, ಗುಡ್ಡ ಪ್ರದೇಶದಲ್ಲಿ ಇರೋ ಲೇಕ್ಸ್ ಏನಿರುತ್ತೆ ಅದು ಮಳೆಗಾಲದಲ್ಲಿ ಓವರ್ಫ್ಲೋ ಆಗಿ ಕೆನಲ್ಸ್ ಥ್ರೂ ಕೆಳಗಿರೋ ಲೇಕ್ಸ್ ಗೆ ಬಂದು ಸ್ಟೋರ್ ಆಗ್ತಾ ಇತ್ತು. ಈ ಸಿಸ್ಟಮ್ ಇಂದ ನೀರು ವೇಸ್ಟ್ ಆಗ್ತಿರ್ಲಿಲ್ಲ ಅಂಡ್ ಗ್ರೌಂಡ್ ವಾಟರ್ ಲೆವೆಲ್ ಕೂಡ ಇನ್ಕ್ರೀಸ್ ಆಗ್ತಿತ್ತು. ಈ ಸಿಸ್ಟಮ್ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಬ್ರಿಟಿಷರ್ಸ್ ಕೂಡ ಈ ಸಿಸ್ಟಮ್ ನ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ರು. ಆದ್ರೆ ಈಗಿನ ಬೆಂಗಳೂರಿಗೆ ವಾಟರ್ ಸೋರ್ಸ್ ನ ಪರಿಸ್ಥಿತಿ ತುಂಬಾ ಹಾಳಾಗಿದೆ. ಬೆಂಗಳೂರಿಗೆ 70% ಆಫ್ ದ ವಾಟರ್ ನೀಡ್ ಕಾವೇರಿ ನದಿಯಿಂದ ಬರುತ್ತೆ. ಮಿಕ್ಕಿದ 30% ಗ್ರೌಂಡ್ ವಾಟರ್ ಇಂದ ಫುಲ್ಫಿಲ್ ಆಗುತ್ತೆ. ಆದ್ರೆ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಗ್ರೌಂಡ್ ಇಂದ ನೀರನ್ನೇನೋ ತೆಗಿತಾ ಇದೀವಿ, ಆದ್ರೆ ವಾಪಸ್ ಗ್ರೌಂಡ್ ಗೆ ನೀರೇ ಹೋಗ್ತಿಲ್ಲ. ಬೆಂಗಳೂರಿನ ಈ ಇಮೇಜ್ ನೋಡಿ, ಇದರಲ್ಲಿ ಬ್ಲೂ ಕಲರ್ ಲೇಕ್ಸ್ ಅಂಡ್ ಗ್ರೀನ್ ಕಲರ್ಸ್ ಇರೋದು ವ್ಯಾಲೀಸ್. ಇದೇ ವ್ಯಾಲೀಸ್ ಇಂದ ನೀರು ಒಂದ್ ಲೇಕ್ ಇಂದ ಇನ್ನೊಂದ್ ಲೇಕಿಗೆ ಹೋಗೋಕೆ ಇರೋ ಮಾರ್ಗ. ಆದ್ರೆ ಈ ರ್ಯಾಪಿಡ್ ಅರ್ಬನೈಸೇಷನ್ ಇಂದ ಈ ಕೆನಲ್ಸ್ ಗಳ ಮೇಲೆ ರೋಡ್ ಅಂಡ್ ಬಿಲ್ಡಿಂಗ್ಸ್ ಗಳನ್ನ ಕಟ್ಟಿದ್ರೆ ನೀರು ಎಲ್ಲಿಗೆ ತಾನೇ ಹೋಗ್ಬೇಕು? ಬೆಂಗಳೂರು ಸೇರ್ಕೊಂಡಿದ್ದು, ಬೆಂಗಳೂರುದು ಟೆರಿಟರಿ ಎಲ್ಲ ಸೇರ್ಕೊಂಡು 1000 ಕೆರೆ ಇತ್ತು. ಬೆಂಗಳೂರು ಇವತ್ತಿನ ಬೆಂಗಳೂರು ಸಿಟಿ ಒಳಗೇನೆ 100 ಕೆರೆ ಇತ್ತು. ಧರ್ಮಾಂಬುದಿ ಕೆರೆ, ಇವಾಗ KR ಮಾರ್ಕೆಟ್ ಸಿಗ್ನಲ್ ಒಂದು ಕೆರೆನೆ. ಸಿದ್ದಿಕಟ್ಟೆ ಕೆರೆ ಅದನ್ನು ಮುಚ್ಚಿದ್ವಿ, ಸಂಪಂಗಿ ರಾಮನಗರ ಕೆರೆ ಮುಚ್ಚಿದ್ವಿ, ಕಂಠೀರವ ಸ್ಟೇಡಿಯಂ, ಕಾರಂಜಿ ಕೆರೆ ಅದು ಮುಚ್ಚಿದ್ವಿ, BMS ಕಾಲೇಜು, 100 ಕೆರೆ ಮುಚ್ಚಾಕಿದ್ವಿ. ಲೈವ್ ಇಲ್ಲ, ಕೆರೆ ನೀರು ಕುಡಿಯಕ್ ಆಗದೇ ಇಲ್ಲ.
ಬೆಂಗಳೂರಲ್ಲಿ 6,000ಕ್ಕಿಂತ ಹೆಚ್ಚು ಇಲ್ಲಿಗಲ್ ಲೇಔಟ್ಸ್ ಗಳು ಆಗಿದಾವೆ. ಈ ಫೋಟೋಸ್ ನ ನೋಡಿ. 1973 ಇಂದ 2020 ವರೆಗೂ ಆಗಿರೋ ಅರ್ಬನೈಸೇಷನ್ ನ ಮ್ಯಾಪ್ ಇದು. ರೆಡ್ ಅಲ್ಲಿ ಕಾಣ್ತಿರೋದೆಲ್ಲ ಇದೇ ರೀತಿ ಕನ್ಸ್ಟ್ರಕ್ಷನ್ಸ್ ಮಾಡಿರೋ ಜಾಗಗಳು. ಬೆಂಗಳೂರಲ್ಲಿರೋ ಪೊಲಿಟಿಷಿಯನ್ಸ್ ಅಂಡ್ ಬ್ಯೂರೋಕ್ರಾಟ್ಸ್ ದುಡ್ಡು ಮಾಡೋಕೆ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ಸ್ ಗಳೇನೋ ಮಾಡಿದ್ರು, ಆದ್ರೆ ವಾಟರ್ ಕನ್ಸರ್ವೇಷನ್ ಗೆ ಏನೂ ಮಾಡ್ಲಿಲ್ಲ. ಲಾಸ್ಟ್ ಇಯರ್ ಮಳೆ ಸರಿಯಾಗಿ ಬರ್ದೇ ಇರೋ ಕಾರಣ 7,000 ಬೋರ್ವೆಲ್ಸ್ ಡ್ರೈ ಆಗಿ ನೀರಿಗೆ ಪರದಾಡೋ ತರ ಆಗಿತ್ತು. ಕೆಲವು ಏರಿಯಾಗಳಲ್ಲಂತೂ ಬರೀ ಬೋರ್ವೆಲ್ಸ್ ಗಳ ಮೇಲೆ ಡಿಪೆಂಡ್ ಆಗಿದ್ವು. ಒಂದ್ ವೇಳೆ ಮಳೆ ಇಲ್ಲ ಅಂತಂದ್ರೆ ನೀರೇ ಇಲ್ಲ. ಆನ್ ದ ಅದರ್ ಸೈಡ್ ಮಳೆ ಸರಿಯಾಗಿ ಬಂದ್ರೆ ಅದನ್ನ ಸ್ಟೋರ್ ಮಾಡೋದಕ್ಕೂ ಸರಿಯಾದ ವ್ಯವಸ್ಥೆ ಇಲ್ಲ. ಬಿಕಾಸ್ ಎಲ್ಲಾ ವ್ಯಾಲೀಸ್ ಮೇಲೆ ಕಾಲನೀಸ್ ಆಗಿದಾವೆ. ಲೇಕ್ಸ್ ಗಳಿಗೆ ಇನ್ಫ್ಲೋನೇ ಇಲ್ಲ ಅಂತಂದ್ರೆ ಅದು ಡ್ರೈ ಆಗಿ ಡೆಡ್ ಆಗುತ್ತೆ. ಅಂಡ್ ಲೇಕ್ಸ್ ಡ್ರೈ ಆದ ತಕ್ಷಣ ಅಲ್ಲಿ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ಸ್ ಶುರು ಆಗ್ಬಿಡುತ್ತೆ. ಕೆರೆಗಳನ್ನೆಲ್ಲ ನಾವು ಬಹಳ ವ್ಯವಸ್ಥಿತವಾಗಿ ಮುಚ್ಚಿದೀವಿ. ಕೆರೆಗಳಿಗೆ ಬರೋ ನೀರಿನ ಕಾಲುವೆಗಳನ್ನೇ ಮುಚ್ಚಿಬಿಟ್ಟಿದೀವಿ. ರಾಜ ಕಾಲುವೆಗಳನ್ನ ಮುಚ್ಚಿಬಿಟ್ಟಿದೀವಿ. ಕೆರೆಗಳನ್ನ ಒಣಗಿಸಿ ಆಮೇಲೆ ಅದನ್ನ ಬಿಲ್ಡಿಂಗ್ ಮಾಡಿದೀವಿ. ದೂರದೃಷ್ಟಿ ಇಲ್ಲದೆ ಇರುವಂತವರು ನಮ್ಮನ್ನ ಹಾಳ್ಬಿಟ್ಟಿದ್ದಾರೆ. ಇದೇ ರ್ಯಾಪಿಡ್ ಅರ್ಬನೈಸೇಷನ್ ಇಂದ ಬೆಂಗಳೂರು ಸಿಟಿ ವರ್ಸ್ಟ್ ಟ್ರಾಫಿಕ್ ನ ದಿನ ಫೇಸ್ ಮಾಡೋ ಹಾಗೆ ಆಗಿದೆ. 10 ಕಿಲೋಮೀಟರ್ ಟ್ರಾವೆಲ್ ಮಾಡಕ್ಕೆ ಆನ್ ಅನ್ ಆವರೇಜ್ 28 ಮಿನಿಟ್ಸ್ ಆಗುತ್ತೆ. ಪೀಕ್ ಟೈಮ್ ಅಲ್ಲಂತೂ 2 to 3 ಅವರ್ಸ್ ತನಕ ಆಗುತ್ತೆ. ಈ ಟ್ರಾಫಿಕ್ ಮುಂಚೆಯಿಂದನೂ ಹೀಗಿರ್ಲಿಲ್ಲ. ಇನ್ಫ್ಯಾಕ್ಟ್ ನೀವು 80s ಅಂಡ್ 90s ಅಲ್ಲಿ ಬೆಂಗಳೂರಿನ ರೋಡ್ ಮ್ಯಾಪ್ಸ್ ನೋಡಬಹುದು. ಮುಂಚೆ ರೆಕ್ಟಾಂಗ್ಯುಲರ್ ಗ್ರಿಡ್ ಡಿಸೈನ್ ಬೆಂಗಳೂರು ರೋಡ್ ಗಳಲ್ಲಿ ಕಾಣ್ತಿತ್ತು. ಇದರಲ್ಲಿ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ ಗೆ ಹೋಗಕ್ಕೆ ತುಂಬಾ ರೋಡ್ಸ್ ಅವೈಲೇಬಲ್ ಇರ್ತಿತ್ತು. ಬಟ್ ಈಗ ಪ್ರಾಪರ್ ಪ್ಲಾನಿಂಗ್ ಇಲ್ಲದೆ ಅಂಡ್ ಅನ್ಲಿಮಿಟೆಡ್ ಕನ್ಸ್ಟ್ರಕ್ಷನ್ ಇಂದ ರೋಡ್ ಅಲ್ಲಿ ಸ್ಟಾರ್ ಡಿಸೈನ್ ಸಿಸ್ಟಮ್ ಆಗಿದೆ. ಇದರಿಂದ ಪಾಯಿಂಟ್ ಎ ಟು ಪಾಯಿಂಟ್ ಬಿ ಗೆ ಬರೀ ಕೆಲವು ರೋಡ್ಸ್ ಮಾತ್ರ ಇದಾವೆ. ಅಷ್ಟೇ ಅಲ್ಲದೆ ಜನ ತಮ್ಮ ವೆಹಿಕಲ್ಸ್ ನ ರೋಡ್ ಅಲ್ಲೇ ಪಾರ್ಕ್ ಮಾಡೋದ್ರಿಂದ ರೋಡ್ ಇನ್ನೂ ಕಂಜೆಸ್ಟ್ ಆಗಿ ಟ್ರಾಫಿಕ್ ಇನ್ನೂ ಜಾಸ್ತಿ ಆಗ್ತಿದೆ. ಇಷ್ಟೆಲ್ಲ ಇದ್ರೂ ಜನ ವೆಹಿಕಲ್ ಪರ್ಚೇಸಿಂಗ್ ನ ಕಮ್ಮಿ ಮಾಡಿಲ್ಲ. ಇದೇ ವರ್ಷದಲ್ಲಿ 340% ಇನ್ಕ್ರೀಸ್ ಆಗಿದೆ ವೆಹಿಕಲ್ ಪರ್ಚೇಸಿಂಗ್ ಗೆ. ಗವರ್ಮೆಂಟ್ ಮೆಟ್ರೋ ಮಾಡಿ ಟ್ರಾಫಿಕ್ ಕಮ್ಮಿ ಮಾಡ್ತಿದೆ ಅಂತ ನಿಮ್ಗೆ ಅನ್ನಿಸಬಹುದು. ಬಟ್ ತುಂಬಾ ಟ್ರಾಫಿಕ್ ಇರೋ ಕಡೆನೆ ಮೆಟ್ರೋ ಇಲ್ಲ. ಕೆಲವು ಕಡೆ ಅಂತೂ ಮೆಟ್ರೋ ಕನ್ಸ್ಟ್ರಕ್ಷನ್ ಇಂದಾನೆ ಟ್ರಾಫಿಕ್ ಜಾಸ್ತಿ ಆಗ್ತಿದೆ. ಇದಲ್ಲದೆ ಈ ಕಳಪೆ ಕಾಮಗಾರಿಕೆಯಿಂದ ಮಾಡಿರೋ ರೋಡ್ಸ್ ಇನ್ನೂ ಟ್ರಾಫಿಕ್ ನ ಜಾಸ್ತಿ ಮಾಡ್ತಿದೆ. 2022 ನ ರಿಪೋರ್ಟ್ ನ ಪ್ರಕಾರ 13 ಜನ ಬಲಿಯಾಗಿದ್ದಾರೆ ಈ ರೋಡ್ ಅಲ್ಲಿರೋ ಪಾಟ್ ಹೋಲ್ಸ್ ಇಂದ. 50% ಆಫ್ ದ ರೋಡ್ ಆಕ್ಸಿಡೆಂಟ್ಸ್ ಬೆಂಗಳೂರಲ್ಲಿ ಆಗೋದು ಇದೇ ಬ್ಯಾಡ್ ಇಂಜಿನಿಯರಿಂಗ್ ಆಫ್ ರೋಡ್ಸ್ ಇಂದ ಅಂಡ್ ಸಿವಿಲ್ ವರ್ಕ್ಸ್ ಇಂದ. ಈ ಅಲಾರ್ಮಿಂಗ್ ಪ್ರಾಬ್ಲಮ್ಸ್ ಗಳನ್ನ ನೋಟಿಸ್ ಮಾಡಿ ತುಂಬಾ ಟೆಕ್ ಕಂಪನೀಸ್ ಗಳು ಬೇರೆ ಸಿಟಿಗಳಿಗೆ ಶಿಫ್ಟ್ ಆಗ್ತಾ ಇದಾವೆ. ಈ ಚಾರ್ಟ್ ಅಲ್ಲಿ ಕಾಣ್ತಿರೋ ಹಾಗೆ ಕಂಪನೀಸ್ ಗಳು ಆಲ್ರೆಡಿ ಅವ್ರ ಕಂಪನಿಗಳನ್ನ ಬೇರೆ ಸಿಟಿಗೆ ಶಿಫ್ಟ್ ಮಾಡಿದ್ದಾರೆ. ಇದೆಲ್ಲದಕ್ಕೂ ಸೊಲ್ಯೂಷನ್ ಇಲ್ವಾ? ಇದೇ ತರ ಕಂಟಿನ್ಯೂ ಆಗ್ತಿದ್ರೆ ಬೆಂಗಳೂರು ಇನ್ನೂ ವರ್ಸ್ಟ್ ಸಿಚುವೇಶನ್ ನ ಫೇಸ್ ಮಾಡಬೇಕಾಗಿ ಬರುತ್ತೆ. ಗವರ್ಮೆಂಟ್ ಗೆ ಫಸ್ಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು. ಸ್ಟ್ರಿಕ್ಟ್ ರೂಲ್ಸ್ ನ ತರಬೇಕು ವೆಹಿಕಲ್ಸ್ ಯೂಸ್ ಮಾಡೋದ್ರ ಮೇಲೆ. ಬೆಂಗಳೂರಿನ ಮಾಸ್ಟರ್ ಪ್ಲಾನ್ 2031 ನ ರಿಪೋರ್ಟ್ ಪ್ರಕಾರ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೇಲೆ ಇನ್ವೆಸ್ಟ್ಮೆಂಟ್ 48% ಇಂದ 60 to 70% ಇನ್ಕ್ರೀಸ್ ಮಾಡ್ತಿದ್ದಾರೆ. ಅಂಡ್ ಇಂಥ ಪ್ಲಾನ್ಸ್ ಮಾಡಲೇಬೇಕು. ಬಿಕಾಸ್ ಟ್ರಾಫಿಕ್ ತರ ಪ್ರಾಬ್ಲಮ್ಸ್ ರಿಚ್ ಪೀಪಲ್ ಕ್ರಿಯೇಟ್ ಮಾಡ್ತಾ ಇದ್ರು, ಆದ್ರೆ ಅದರಿಂದ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿರೋದು ಲೋಯರ್ ಮಿಡಲ್ ಕ್ಲಾಸ್ ಪೀಪಲ್. ಯಾಕಂದ್ರೆ ಲೋಯರ್ ಮಿಡಲ್ ಕ್ಲಾಸ್ ಪೀಪಲ್ ಗೆ ಸಿಟಿ ಸೆಂಟರ್ ಅಲ್ಲಿ ಹೌಸ್ ನ ಅಫೋರ್ಡ್ ಮಾಡೋಷ್ಟು ದುಡ್ಡು ಇರೋದಿಲ್ಲ. ಹಾಗಾಗಿನೇ ಅವರು ಸಿಟಿ ಔಟ್ಸ್ಕರ್ಟ್ ಅಲ್ಲಿ ಮನೆನ ಮಾಡ್ತಾರೆ. ಬಟ್ ವರ್ಕ್ ಮಾಡೋದಕ್ಕೆ ಅವ್ರು ಸಿಟಿಗೆ ವಾಪಸ್ ಬರಲೇಬೇಕು. ಅವಾಗ ಅವ್ರು ಇದೇ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೇಲೆ ಡಿಪೆಂಡ್ ಆಗ್ಲೇಬೇಕು. ಈ ವಿಡಿಯೋ ಮುಖಾಂತರ ಬ್ಯಾಂಗ್ಳೂರಿನ ಕರೆಂಟ್ ಸಿಚುವೇಶನ್ ಅಂಡ್ ಅದರಿಂದ ಆಗೋ ಪರಿಣಾಮಗಳನ್ನ ನಾನು ತಿಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಯಾಕಂದ್ರೆ ಇದೇ ರೀತಿ ಕಂಟಿನ್ಯೂ ಆದ್ರೆ ಸಿಚುವೇಶನ್ ಇನ್ನು ವರ್ಸ್ಟ್ ಗೆ ಹೋಗಬಹುದು. ಅದಕ್ಕೆ ಆಕ್ಷನ್ಸ್ ನ ಗವರ್ಮೆಂಟ್ ಆಗಿರ್ಬೋದು, ಕಾಮನ್ ಪೀಪಲ್ ಆಗಿರ್ಬೋದು ಇವಾಗ್ಲಿಂದಾನೇ ತಗೊಳ್ಬೇಕು. ಜನಗಳು ವಿಷನರಿ ಲೀಡರ್ಸ್ ನ ಚೂಸ್ ಮಾಡಿ ಇನ್ನೂ ಹೆಚ್ಚು ಪ್ರಾಪರ್ ಪ್ಲಾನ್ಸ್ ಅಂಡ್ ಆಕ್ಷನ್ಸ್ ಗಳನ್ನ ಗವರ್ಮೆಂಟ್ ತಗೊಳ್ಳಿ ಅನ್ನೋದೇ ಈ ವಿಡಿಯೋದ ಉದ್ದೇಶ. ಬಾಕಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಮೈಟ್ ನಾಟ್ ಸೈನಿಂಗ್ ಆಫ್.